ಹೊಟ್ಟೆಪಾಡಿಗೆ ಅಂತ ಬಂದಿರ್ತಾರೆ. 50 ಲಕ್ಷ ಕನಿಷ್ಠ ನೀವು ಮಾನವೀಯತೆ ಇದ್ದೀರ 30 ಲಕ್ಷ ಕೊಡ್ತೀವಿ ಅಂತ ಒಪ್ಕೋಬೋಯ್ತು. ಮೇಲೆ 1 ರೂಪಾಯಿ ಇವ್ರ ಬಗ್ಲಿದೆ. ಆಯ್ತು ಸರಿ, ಶಾಶ್ವತ ಪರಿಹಾರದ ಪ್ರೋಗ್ರೆಸ್ ರಿಪೋರ್ಟ್ ಏನು ಮನೆ ಬೇಲಿ ಮಾಡ್ತಾ ಇದೀವಿ ಅನ್ನೋ ಹೇಳ್ತೀರಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ರಪ್ಪ. ಎಷ್ಟು ಇಂತಹ ಬೇಜವಾಬ್ದಾರಿತನದ ಭರವಸೆಗಳನ್ನು ನಾವು ನಂಬೇಕಾ? ಈಶ್ವರ್ ಖಂಡ್ರೆ ಅವ್ರು ಬರ್ಬೇಕು ಅಂತ ಹೇಳಿದ್ರು. ಬಹುಶಃ ನಮ್ ಕಡೆ ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಈ ಕೊನೆ ತೆಗೆಯವರು ನಮ್ಮಲ್ಲಿ ಸುಳ್ಳು ಜಾಸ್ತಿ ಹೇಳ್ತಾರೆ ಅಂತ ಅವ್ರಿಗೆ ಅನಿವಾರ್ಯತೆ ಇದ್ರು ಇರ್ಬೋದು. ಪಟ್ಟು ಸುಳ್ಳು ಹೇಳ್ತಾ ಇರೋದು ಈಶ್ವರ್ ಖಂಡ್ರೆ ಅವರು. ಇಂಥ ಹಸಿವು ಸುಳ್ಳಿನ ಅರಣ್ಯ ಸಚಿವ ಕರ್ನಾಟಕದ ಇತಿಹಾಸದಲ್ಲೇ ಬಂದಿಲ್ಲ. ಅಂತ ಹಸಿವು ಸುಳ್ಳು. ಆಯ್ತು, ಭರವಸೆ ಕೊಡಿಸ್ತಾ ಹೆಜ್ಜೆಯಲ್ಲಿದೆ ಆನೆ ಬೇಲಿ. ಅಂತಿಮ ಹೆಜ್ಜೆ 13 ಜನ ಸತ್ತೋಗ್ಯಾರೆ. ಇನ್ನೆಷ್ಟು ಜನ ಸತ್ತೋಗ್ಬೇಕಪ್ಪ? ಹಾಕಿ ಕೇಸ್ ಮಾಡಿ ಗಂಭೀರವಾದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 107 ಎಲ್ಲ ಹಾಕ್ತಾರೆ ಮನೆ. ಯಾಕಂದ್ರೆ ಪೊಲೀಸರು ಅವ್ರು ಡ್ಯೂಟಿ ಮಾಡಬೇಕು, ಅವ್ರಿಗೊಂದು ರಿಪೋರ್ಟ್ ಹಾಕ್ಬೇಕು, ಒಂದೊಂದು ಕರ್ತವ್ಯ ಅನ್ನೋದಿರುತ್ತೆ. ಯಾಕಂದ್ರೆ ಪಾಲಿಸಿ ಮೇಕರ್ಸ್ ಬೇರೆಯವ್ರ ಮಾಡೋದು. ಸಾಂವಿಧಾನಿಕವಾಗಿ ಇಂಥ ಹೋರಾಟ ಮಾಡಿದೀವಿ, ಮುಂದೆನೂ ಹೋರಾಟ ಮಾಡಿದ್ವಿ. ಆದ್ರೆ ಅಧಿಕಾರ ಇದೆ ಅಂತ ದಬ್ಬಾಳಿಕೆ ಮಾಡಿದ್ರೆ ಅಧಿಕಾರ ಯಾರಿಗೂ ಏನು ಹೇಳಿ ಇದಲ್ಲ. ಇದು ರಾಜಮನೆತನ ಅಲ್ಲ, ಇದು ಪ್ರಜಾಪ್ರಭುತ್ವ. ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಿ ನೆಟ್ಟಗೆ ಮಾಡಿದ್ರೆ ಇದು ಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ಗಂಭೀರ ನಾನ್ ಬೇಲೆಬಲ್ ಪ್ರಕರಣಗಳನ್ನ ಹಾಕಿದ್ದಾರೆ. ಇದರ ವಿರುದ್ಧವಾಗಿ ಸಹ ನಾವು ಕಾನೂನು ಹೊಟ್ಟೆಪಾಡಿಗೆ ಅಂತ ಬಂದಿರ್ತಾರೆ. 50 ಲಕ್ಷ ಕನಿಷ್ಠ ನೀವು ಮಾನವೀಯತೆ ಇದ್ದೀರ 30 ಲಕ್ಷ ಕೊಡ್ತೀವಿ ಅಂತ ಒಪ್ಕೋಬೋಯ್ತು. ಮೇಲೆ 1 ರೂಪಾಯಿ ಇವ್ರ ಬಗ್ಲಿದೆ. ಆಯ್ತು ಸರಿ, ಶಾಶ್ವತ ಪರಿಹಾರದ ಪ್ರೋಗ್ರೆಸ್ ರಿಪೋರ್ಟ್ ಏನು ಮನೆ ಬೇಲಿ ಮಾಡ್ತಾ ಇದೀವಿ ಅನ್ನೋ ಹೇಳ್ತೀರಲ್ಲ, ಪ್ರೋಗ್ರೆಸ್ ರಿಪೋರ್ಟ್ ತೋರಿಸ್ರಪ್ಪ. ಎಷ್ಟು ಇಂತಹ ಬೇಜವಾಬ್ದಾರಿತನದ ಭರವಸೆಗಳನ್ನು ನಾವು ನಂಬೇಕಾ? ಈಶ್ವರ್ ಖಂಡ್ರೆ ಅವ್ರು ಬರ್ಬೇಕು ಅಂತ ಹೇಳಿದ್ರು. ಬಹುಶಃ ನಮ್ ಕಡೆ ಯಾರು ತಪ್ಪಾಗಿ ತಿಳ್ಕೊಬಾರ್ದು. ಈ ಕೊನೆ ತೆಗೆಯವರು ನಮ್ಮಲ್ಲಿ ಸುಳ್ಳು ಜಾಸ್ತಿ ಹೇಳ್ತಾರೆ ಅಂತ ಅವ್ರಿಗೆ ಅನಿವಾರ್ಯತೆ ಇದ್ರು ಇರ್ಬೋದು. ಪಟ್ಟು ಸುಳ್ಳು ಹೇಳ್ತಾ ಇರೋದು ಈಶ್ವರ್ ಖಂಡ್ರೆ ಅವರು. ಇಂಥ ಹಸಿವು ಸುಳ್ಳಿನ ಅರಣ್ಯ ಸಚಿವ ಕರ್ನಾಟಕದ ಇತಿಹಾಸದಲ್ಲೇ ಬಂದಿಲ್ಲ. ಅಂತ ಹಸಿವು ಸುಳ್ಳು. ಆಯ್ತು, ಭರವಸೆ ಕೊಡಿಸ್ತಾ ಹೆಜ್ಜೆಯಲ್ಲಿದೆ ಆನೆ ಬೇಲಿ. ಅಂತಿಮ ಹೆಜ್ಜೆ 13 ಜನ ಸತ್ತೋಗ್ಯಾರೆ. ಇನ್ನೆಷ್ಟು ಜನ ಸತ್ತೋಗ್ಬೇಕಪ್ಪ? ಹಾಕಿ ಕೇಸ್ ಮಾಡಿ ಗಂಭೀರವಾದ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ 107 ಎಲ್ಲ ಹಾಕ್ತಾರೆ ಮನೆ. ಯಾಕಂದ್ರೆ ಪೊಲೀಸರು ಅವ್ರು ಡ್ಯೂಟಿ ಮಾಡಬೇಕು, ಅವ್ರಿಗೊಂದು ರಿಪೋರ್ಟ್ ಹಾಕ್ಬೇಕು, ಒಂದೊಂದು ಕರ್ತವ್ಯ ಅನ್ನೋದಿರುತ್ತೆ. ಯಾಕಂದ್ರೆ ಪಾಲಿಸಿ ಮೇಕರ್ಸ್ ಬೇರೆಯವ್ರ ಮಾಡೋದು. ಸಾಂವಿಧಾನಿಕವಾಗಿ ಇಂಥ ಹೋರಾಟ ಮಾಡಿದೀವಿ, ಮುಂದೆನೂ ಹೋರಾಟ ಮಾಡಿದ್ವಿ. ಆದ್ರೆ ಅಧಿಕಾರ ಇದೆ ಅಂತ ದಬ್ಬಾಳಿಕೆ ಮಾಡಿದ್ರೆ ಅಧಿಕಾರ ಯಾರಿಗೂ ಏನು ಹೇಳಿ ಇದಲ್ಲ. ಇದು ರಾಜಮನೆತನ ಅಲ್ಲ, ಇದು ಪ್ರಜಾಪ್ರಭುತ್ವ. ಅವ್ರ ಜವಾಬ್ದಾರಿ ನಿರ್ವಹಣೆ ಮಾಡಿ ನೆಟ್ಟಗೆ ಮಾಡಿದ್ರೆ ಇದು ಸ್ಥಿತಿ ಬರ್ತಿರ್ಲಿಲ್ಲ. ಆದ್ರೆ ಇವತ್ತು ಗಂಭೀರ ನಾನ್ ಬೇಲೆಬಲ್ ಪ್ರಕರಣಗಳನ್ನ ಹಾಕಿದ್ದಾರೆ. ಇದರ ವಿರುದ್ಧವಾಗಿ ಸಹ ನಾವು ಕಾನೂನು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.